ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟಕ್ಕೆ ಎಷ್ಟು ಮಹತ್ವವಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಮಹತ್ವ ಗ್ರಹಗಳು ನಕ್ಷತ್ರ ಬದಲಾಯಿಸುವುದಕ್ಕೆ ಇದೆ. ಹೌದು, ಸುಖ ಭೋಗಗಳ ಅಧಿಪತಿಯಾದ ಶುಕ್ರನು ಶೀಘ್ರದಲ್ಲೇ ಅಗ್ನಿತತ್ವದ ಸೂರ್ಯನ ಆಧಿಪತ್ಯದ ಕೃತಿಕಾ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡಲಿದ್ದಾನೆ. ಈ ಬದಲಾವಣೆಯು ಕೇವಲ ಒಂದು ಸಂಚಾರವಲ್ಲ, ಇದು ಹಲವರ ಜೀವನದಲ್ಲಿ ಆರ್ಥಿಕ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ. 2026 ಏಪ್ರಿಲ್ 16ರಿಂದ ಏಪ್ರಿಲ್ 27ರವರೆಗೆ ನಡೆಯುವ ಈ ಅದ್ಭುತ ಸಂಚಾರದಿಂದ ಯಾವ 5 ರಾಶಿಗಳ ಅದೃಷ್ಟದ ಬಾಗಿಲು ತೆರೆಯಲಿದೆ, ಯಾರಿಗೆ ಕುಬೇರನ ಕೃಪೆ ಸಿಗಲಿದೆ? ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಈಗ ನಾವು ಈ ಸಂಚಾರದ ಅಸಲಿ ರಹಸ್ಯವನ್ನು ಭೇದಿಸೋಣ. ಶುಕ್ರ ಗ್ರಹ ಮತ್ತು ಕೃತಿಕಾ ನಕ್ಷತ್ರ, ಈ ಎರಡರ ಮಿಲನ ಯಾಕೆ ಇಷ್ಟೊಂದು ವಿಶೇಷ? 1. ಶುಕ್ರನ ಗುಣಧರ್ಮ. ಮೊದಲಿಗೆ ಶುಕ್ರನ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನು ದೈತ್ಯಗುರು ಎಂದು ಕರೆಯಲಾಗುತ್ತದೆ. ಇವನು ಕೇವಲ ಪ್ರೀತಿ ಪ್ರೇಮಕ್ಕೆ ಸೀಮಿತನಲ್ಲ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುವ ಪ್ರತಿ ಸುಖಕ್ಕೂ ಶುಕ್ರನೇ ಕಾರಣ. ನೀವು ಓಡಿಸುವ ಕಾರು, ನೀವು ವಾಸಿಸುವ ಸುಂದರ ಮನೆ, ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಮತ್ತು ನಿಮ್ಮ ಬ್ಯಾಂಕ್ನಲ್ಲಿರುವ ಸಂಪತ್ತು ಇವೆಲ್ಲವೂ ಶುಕ್ರನ ಅನುಗ್ರಹದಿಂದಲೇ ಲಭಿಸುವುದು. ಶುಕ್ರನು ಮೂಲತಃ ಶಾಂತ ಮತ್ತು ತಂಪು ಪ್ರವೃತ್ತಿಯ ಗ್ರಹ. 2. ಕೃತಿಕಾ ನಕ್ಷತ್ರದ ಶಕ್ತಿ. ಇನ್ನು ಕೃತಿಕಾ ನಕ್ಷತ್ರದ ಬಗ್ಗೆ ಹೇಳುವುದಾದರೆ, ಇದು ನಕ್ಷತ್ರ ಮಂಡಲದ 3ನೇ ನಕ್ಷತ್ರ. ಇದರ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಕೃತಿಕಾ ಎಂದರೆ ಕತ್ತರಿಸುವುದು ಎಂದರ್ಥ. ಇದರ ಸಂಕೇತ ಕತ್ತಿ ಅಥವಾ ಜ್ವಾಲೆ. ಅಗ್ನಿತತ್ವದ ಈ ನಕ್ಷತ್ರವು ಶುದ್ಧೀಕರಣ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ. ಸೂರ್ಯನ ತೇಜಸ್ಸು ಮತ್ತು ಅಗ್ನಿಯ ಶಕ್ತಿ ಈ ನಕ್ಷತ್ರದ ವಿಶೇಷತೆ. 3. ಶುಕ್ರ ಪ್ಲಸ್ ಸೂರ್ಯನ ನಕ್ಷತ್ರ, ಒಂದು ಅಪರೂಪದ ಸಂಯೋಜನೆ. ಈಗ ಯೋಚಿಸಿ, ತಂಪಾದ ಮತ್ತು ಐಷಾರಾಮಿ ಶುಕ್ರನು ಉರಿಯುವ ಅಗ್ನಿಯಂತಿರುವ ಸೂರ್ಯನ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಏನಾಗುತ್ತದೆ? ಇದು ಬಂಗಾರಕ್ಕೆ ಮೆರುಗು ಕೊಟ್ಟಂತೆ. ಸೂರ್ಯನು ಅಧಿಕಾರವನ್ನು ನೀಡಿದರೆ ಶುಕ್ರನು ಆ ಅಧಿಕಾರದಿಂದ ಬರುವ ಸುಖವನ್ನು ನೀಡುತ್ತಾನೆ. ಆರ್ಥಿಕ ವೇಗ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎದುರಾಗಿದ್ದ ಅಡೆತಡೆಗಳು ಈ ಜ್ವಾಲೆಯಲ್ಲಿ ಸುಟ್ಟು ಭಸ್ಮವಾಗಲಿವೆ. ನಿರ್ಧಾರ ಶಕ್ತಿ. ಕೃತಿಕಾ ನಕ್ಷತ್ರದ ಪ್ರಭಾವದಿಂದಾಗಿ ನೀವು ಗೊಂದಲದಲ್ಲಿದ್ದ ಆರ್ಥಿಕ ನಿರ್ಧಾರಗಳನ್ನು ಈಗ ಅತ್ಯಂತ ಧೈರ್ಯದಿಂದ ತೆಗೆದುಕೊಳ್ಳುತ್ತೀರಿ. ಭೌತಿಕ ಬೆಳವಣಿಗೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡಲಿದೆ. ವಿಶೇಷವಾಗಿ ಕ್ರಿಯೇಟಿವ್ ಫೀಲ್ಡ್ನಲ್ಲಿರುವವರಿಗೆ ಇದು ಗೋಲ್ಡನ್ ಟೈಮ್. 4. ಈ 11 ದಿನಗಳ ಕಾಲಮಿತಿ. ಈ ಸಂಚಾರವು ಕೇವಲ 11 ದಿನಗಳ ಕಾಲ ಮಾತ್ರ ಇರುತ್ತದೆ. ಜ್ಯೋತಿಷ್ಯದಲ್ಲಿ ಇಷ್ಟು ಕಡಿಮೆ ಅವಧಿಯ ಸಂಚಾರವು ಅತ್ಯಂತ ವೇಗದ ಫಲಿತಾಂಶವನ್ನು ನೀಡುತ್ತದೆ. ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಫರ್ ಇದ್ದಂತೆ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆ ಅಥವಾ ತೆಗೆದುಕೊಳ್ಳುವ ಹೊಸ ಜವಾಬ್ದಾರಿಗಳು ದೀರ್ಘಕಾಲದ ಲಾಭವನ್ನು ತಂದುಕೊಡಲಿದೆ. ಹಾಗಾಗಿ ವೀಕ್ಷಕರೇ, ಈ 11 ದಿನಗಳನ್ನು ನೀವು ಕೇವಲ ಕ್ಯಾಲೆಂಡರ್ ದಿನಗಳಾಗಿ ನೋಡಬೇಡಿ. ಇದು ನಿಮ್ಮ ಜೀವನದ ಆರ್ಥಿಕ ಸ್ಥಿತಿಯನ್ನು ಬದಲಿಸುವ ಪವರ್ ಪ್ಯಾಕ್ ದಿನಗಳು. ಇನ್ನು ಈ ಸಂಚಾರವು ಮೇಷದಿಂದ ಮೀನದವರೆಗೆ ಎಲ್ಲರ ಮೇಲೂ ಪ್ರಭಾವ ಬೀರಿದರೂ ನಾವು ಹೇಳಲಿರುವ ಆ 5 ರಾಶಿಗಳಿಗೆ ಮಾತ್ರ ಇದು ಲಾಟರಿ ಹೊಡೆದಂತೆ ಕೆಲಸ ಮಾಡಲಿದೆ. ಆ ರಾಶಿಗಳು ಯಾವುವು? ನಿಮ್ಮ ರಾಶಿ ಅದರಲ್ಲಿ ಇದೆಯೇ? ಬನ್ನಿ ಈಗ ವಿವರವಾಗಿ ತಿಳಿಯೋಣ. ಮೇಷರಾಶಿ. ಈಗ ನಾವು ಈ ಶುಕ್ರನ ಕೃತಿಕಾ ನಕ್ಷತ್ರ ಸಂಚಾರದ ಮೊದಲ ಅದೃಷ್ಟವಂತ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ಮೇಷರಾಶಿ. ಮೇಷರಾಶಿಯವರಿಗೆ ಈ ಅವಧಿಯು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮತ್ತು ಆರ್ಥಿಕ ವರದಾನ ಎಂದರೆ ತಪ್ಪಾಗಲಾರದು. 1. ಆರ್ಥಿಕ ಲಾಭ ಮತ್ತು ಹೂಡಿಕೆ. ಮೇಷರಾಶಿಯವರೇ, ನೀವು ಕಳೆದ ಕೆಲವು ತಿಂಗಳುಗಳಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸುತ್ತಿದ್ದರೆ ಈಗ ಅದಕ್ಕೆ ಮುಕ್ತಿ ಸಿಗುವ ಕಾಲ ಬಂದಿದೆ. ಶುಕ್ರನು ಸೂರ್ಯನ ನಕ್ಷತ್ರಕ್ಕೆ ಬರುವುದರಿಂದ ನಿಮ್ಮ ಧನ ಸ್ಥಾನ ಬಲಗೊಳ್ಳುತ್ತದೆ. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ನೀವು ಕಾಯುತ್ತಿದ್ದರೆ
ಈ 11 ದಿನಗಳು ಅತ್ಯಂತ ಶುಭ. ಆಸ್ತಿ ಖರೀದಿ. ದೀರ್ಘಕಾಲದ ಕನಸಾಗಿದ್ದ ಸ್ವಂತ ಮನೆ ಅಥವಾ ಸೈಟ್ ಖರೀದಿಗೆ ಸಂಬಂಧಿಸಿದ ವ್ಯವಹಾರಗಳು ಈ ಸಮಯದಲ್ಲಿ ಸುಸೂತ್ರವಾಗಿ ಪೂರ್ಣಗೊಳ್ಳಲಿವೆ. ಹೊಸ ವಾಹನ ಖರೀದಿಸುವ ಯೋಗವು ನಿಮಗಿದೆ. 2. ಉದ್ಯೋಗ ಮತ್ತು ವೃತ್ತಿಜೀವನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸೂರ್ಯನ ನಕ್ಷತ್ರದ ಶಕ್ತಿಯಿಂದಾಗಿ ನಿಮ್ಮಲ್ಲಿ ಒಂದು ಹೊಸ ರೀತಿಯ ಆತ್ಮವಿಶ್ವಾಸ ಮೂಡುತ್ತದೆ. ಬಾಸ್ ಮೆಚ್ಚುಗೆ. ನೀವು ಮಾಡುವ ಕಠಿಣ ಪರಿಶ್ರಮ ಅಧಿಕಾರಿಗಳ ಕಣ್ಣಿಗೆ ಬೀಳಲಿದೆ. ಆಫೀಸ್ನಲ್ಲಿ ಬಾಸ್ ನಿಮ್ಮ ಬೆನ್ನು ತಟ್ಟುವುದಷ್ಟೇ ಅಲ್ಲ, ಮಹತ್ವದ ಜವಾಬ್ದಾರಿಗಳನ್ನು ನಿಮಗೆ ವಹಿಸಬಹುದು. ಪ್ರಮೋಷನ್. ಪದೋನ್ನತಿ ಅಥವಾ ಸಂಬಳ ಏರಿಕೆಗಾಗಿ ಕಾಯುತ್ತಿರುವವರಿಗೆ ಈ ಅವಧಿಯಲ್ಲಿ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ 90% ರಷ್ಟಿದೆ. ವ್ಯಾಪಾರ. ನೀವು ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಹೊಸ ಕ್ಲೈಂಟ್ಗಳು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನಿಮ್ಮ ರಚನಾತ್ಮಕತೆ ವ್ಯವಹಾರದಲ್ಲಿ ಲಾಭ ತಂದುಕೊಡಲಿದೆ. 3. ಸಾಮಾಜಿಕ ಜೀವನ ಮತ್ತು ಸಂಬಂಧ. ಶುಕ್ರ ಎಂದರೆ ಆಕರ್ಷಣೆ. ಮೇಷರಾಶಿಯವರ ವ್ಯಕ್ತಿತ್ವದಲ್ಲಿ ಈಗ ಒಂದು ವಿಶೇಷ ಕಳೆ ಕಂಡುಬರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕೌಟುಂಬಿಕವಾಗಿ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದೆ. 4. ವಿಶೇಷ ಸಲಹೆ. ಮೇಷರಾಶಿಯವರಿಗೆ ಒಂದು ಮುಖ್ಯವಾದ ಕಿವಿ ಮಾತು. ಈ ಸಮಯದಲ್ಲಿ ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳನ್ನು ಕೇವಲ ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ, ಅವುಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಧೈರ್ಯದಿಂದ ಮುನ್ನುಗ್ಗಿ, ಯಾಕೆಂದರೆ ಅದೃಷ್ಟ ನಿಮ್ಮ ಬೆನ್ನಿಗಿದೆ. ಪರಿಹಾರ. ಈ ಅವಧಿಯ ಪೂರ್ಣ ಲಾಭ ಪಡೆಯಲು ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಶುಕ್ರವಾರದಂದು ಯಾವುದಾದರೂ ದೇವಸ್ಥಾನಕ್ಕೆ ಬಿಳಿ ಹೂಗಳನ್ನು ಅರ್ಪಿಸಿ. ಇದರಿಂದ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿದೆ. ವೃಷಭ ರಾಶಿ. ಈಗ ನಾವು ಈ ಶುಕ್ರ ಸಂಚಾರದ ಅತ್ಯಂತ ಪ್ರಭಾವಶಾಲಿ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ವೃಷಭ ರಾಶಿ. ವೃಷಭ ರಾಶಿಯವರೇ, ಈ ಅವಧಿಯು ನಿಮಗೆ ಅತ್ಯಂತ ವಿಶೇಷ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯೇ ಆದ ಶುಕ್ರದೇವ ಈಗ ಸೂರ್ಯನ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾನೆ. ನಿಮ್ಮದೇ ಮನೆಯ ಒಡೆಯ ಬಲಿಷ್ಠನಾದಾಗ ನಿಮಗೆ ಸಿಗುವ ಲಾಭಗಳು ದ್ವಿಗುಣವಾಗುವುದರಲ್ಲಿ ಸಂಶಯವೇ ಇಲ್ಲ. 1. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ. ಶುಕ್ರನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಈ 11 ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿಯುತ ಬದಲಾವಣೆ ಕಂಡುಬರುತ್ತದೆ. ಆಕರ್ಷಣೆ. ನಿಮ್ಮ ಮುಖದಲ್ಲಿ ಒಂದು ಹೊಸ ತೇಜಸ್ಸು ಮೂಡಲಿದೆ. ನೀವು ಸೌಂದರ್ಯ ವರ್ಧಕಗಳಿಗಿಂತಲೂ ಹೆಚ್ಚಾಗಿ ನಿಮ್ಮ ನೈಸರ್ಗಿಕ ವ್ಯಕ್ತಿತ್ವದಿಂದಲೇ ಜನರನ್ನು ಆಕರ್ಷಿಸುತ್ತೀರಿ. ಮಾತಿನ ಪ್ರಭಾವ. ಈ ಸಮಯದಲ್ಲಿ ನೀವು ಮಾತನಾಡುವ ರೀತಿ ಬಹಳ ಮಧುರವಾಗಿರುತ್ತದೆ. ಕಠಿಣವಾದ ಕೆಲಸಗಳನ್ನು ಕೂಡ ಕೇವಲ ನಿಮ್ಮ ಮಾತಿನಿಂದಲೇ ಸಾಧಿಸಿಕೊಳ್ಳುವ ಕಲೆ ನಿಮಗೆ ಸಿದ್ಧಿಸಲಿದೆ. ಜನರು ನಿಮ್ಮ ಮಾತುಗಳಿಗೆ ಮರಳಾಗುತ್ತಾರೆ ಮತ್ತು ನಿಮ್ಮ ಸಲಹೆಯನ್ನು ಗೌರವಿಸುತ್ತಾರೆ. 2. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಕಂಕಣ ಭಾಗ್ಯ. ದೀರ್ಘಕಾಲದಿಂದ ವಿವಾಹದ ಮಾತುಕತೆಗಳು ಮುರಿದು ಬೀಳುತ್ತಿದ್ದರೆ ಅಥವಾ ವಿಳಂಬವಾಗುತ್ತಿದ್ದರೆ ಈಗ ಅದಕ್ಕೆ ಒಳ್ಳೆಯ ಕಾಲ ಬಂದಿದೆ. ಅವಿವಾಹಿತರಿಗೆ ಯೋಗ್ಯವಾದ ಮತ್ತು ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರಲಿವೆ. ಪ್ರೇಮ ಜೀವನ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೆಯಲು ಇದು ಸಕಾಲ. ಸಂಬಂಧದಲ್ಲಿ ರೊಮ್ಯಾನ್ಸ್ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. 3. ಸುಖ, ಸಮೃದ್ಧಿ ಮತ್ತು ಪ್ರಯಾಣ. ವೃಷಭ ರಾಶಿಯವರ ಜೀವನದಲ್ಲಿ ಭೌತಿಕ ಸುಖಗಳು ಈ ಸಮಯದಲ್ಲಿ ವೃದ್ಧಿಯಾಗಲಿವೆ. ಪ್ರಯಾಣ. ಮಾನಸಿಕ ಒತ್ತಡದಿಂದ ದೂರವಿರಲು ನೀವು ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳಬಹುದು. ಈ ಪ್ರವಾಸಗಳು ಕೇವಲ ಮನೋರಂಜನೆಗೆ ಮಾತ್ರವಲ್ಲದೆ
ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತವೆ. ಐಷಾರಾಮಿ ಖರೀದಿ. ಮನೆಗೆ ಬೇಕಾದ ಸುಂದರ ವಸ್ತುಗಳು ಅಥವಾ ಗ್ಯಾಜೆಟ್ಗಳನ್ನು ಖರೀದಿಸಲು ನೀವು ಹಣ ವ್ಯಯಿಸಬಹುದು. 4. ವಿಶೇಷ ಎಚ್ಚರಿಕೆ ಮತ್ತು ಸಲಹೆ. ನಿಮ್ಮ ರಾಶ್ಯಾಧಿಪತಿ ಬಲಿಷ್ಠನಾಗಿರುವುದರಿಂದ ಅತಿಯಾದ ಆತ್ಮವಿಶ್ವಾಸಕ್ಕೆ ಹೋಗಬೇಡಿ. ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸಿ. ಈ ಕಾಲವು ನಿಮಗೆ ಎಲ್ಲವನ್ನೂ ನೀಡಲಿದೆ. ಪರಿಹಾರ. ಈ ಸಂಚಾರದ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ವೃಷಭ ರಾಶಿಯವರು ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಶುಕ್ರವಾರದಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ನೀಡುವುದರಿಂದ ನಿಮ್ಮ ಅದೃಷ್ಟ ಮತ್ತಷ್ಟು ಹೊಳೆಯಲಿದೆ. ಸಿಂಹರಾಶಿ. ವೀಕ್ಷಕರೇ, ಈಗ ನಾವು ಚರ್ಚಿಸಲಿರುವ ರಾಶಿ ಅತ್ಯಂತ ವಿಶಿಷ್ಟವಾದದ್ದು. ಅದುವೇ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಶುಕ್ರನ ಸಂಚಾರವು ಒಂದು ರೀತಿಯಲ್ಲಿ ರಾಜಯೋಗ ಎನ್ನಬಹುದು. ಯಾಕೆ ಗೊತ್ತಾ? ಈ ಬಾರಿ ಶುಕ್ರನು ಪ್ರವೇಶಿಸುತ್ತಿರುವುದು ಕೃತಿಕಾ ನಕ್ಷತ್ರಕ್ಕೆ. ಈ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ನಿಮ್ಮ ಮನೆಯ ಅಧಿಪತಿಯ ನಕ್ಷತ್ರದಲ್ಲೇ ಶುಕ್ರನು ಸಂಚರಿಸುವುದು ನಿಮಗೆ ಅದೃಷ್ಟದ ಮೇಲೆ ಅದೃಷ್ಟ ತಂದುಕೊಡಲಿದೆ. 1. ರಾಜಮರ್ಯಾದೆ ಮತ್ತು ಸಾಮಾಜಿಕ ಪ್ರತಿಷ್ಠೆ. ಸಿಂಹರಾಶಿಯವರೇ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಕಾಲವಿದು. ಪ್ರತಿಷ್ಠೆ. ಸಾರ್ವಜನಿಕ ಜೀವನದಲ್ಲಿ ಅಥವಾ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ದೊರೆಯಲಿದೆ. ನೀವು ಎಲ್ಲೇ ಹೋದರೂ ನಿಮಗೆ ರಾಜಮರ್ಯಾದೆ ಸಿಗಲಿದೆ. ಸರ್ಕಾರಿ ಕೆಲಸಗಳು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು, ಕೋರ್ಟ್ ಕಚೇರಿ ವ್ಯವಹಾರಗಳು ಅಥವಾ ಅಧಿಕೃತ ದಾಖಲೆಗಳಿಗೆ ಸಂಬಂಧಿಸಿದ ಕೆಲಸಗಳು ಈ 11 ದಿನಗಳಲ್ಲಿ ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳಲಿವೆ. ಅಧಿಕಾರ ವರ್ಗದವರಿಂದ ನಿಮಗೆ ಪೂರ್ಣ ಸಹಕಾರ ಸಿಗಲಿದೆ. 2. ಆರ್ಥಿಕ ವೃದ್ಧಿ ಮತ್ತು ಧನ ಲಾಭ. ಆರ್ಥಿಕವಾಗಿ ಸಿಂಹರಾಶಿಯವರಿಗೆ ಇದು ಬಂಪರ್ ಸಮಯ. ಆದಾಯದ ಮೂಲಗಳು. ಕೇವಲ ಒಂದು ಮೂಲದಿಂದಲ್ಲ, ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ನಿಮಗೆ ಹಣ ಹರಿದು ಬರಲಿದೆ. ಹೊಸ ಉದ್ಯೋಗ ಅಥವಾ ಪಾರ್ಟ್ ಟೈಮ್ ಕೆಲಸಗಳಿಂದ ಆದಾಯ ಹೆಚ್ಚಾಗಲಿದೆ. ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಮನಾರ್ಹವಾಗಿ ವೃದ್ಧಿಯಾಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸಕಾಲ. ಸ್ಥಗಿತಗೊಂಡಿದ್ದ ಹಣ ನಿಮ್ಮ ಕೈ ಸೇರುವ ಪ್ರಬಲ ಯೋಗವಿದೆ. 3. ಕೌಟುಂಬಿಕ ಸುಖ ಮತ್ತು ಸಂಭ್ರಮ. ಮನೆಯಲ್ಲಿನ ವಾತಾವರಣವು ದೇವಸ್ಥಾನದಂತೆ ಶಾಂತಿಯುತವಾಗಿರಲಿದೆ. ಸಂಭ್ರಮ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ಅಥವಾ ಹಬ್ಬದಂತಹ ವಾತಾವರಣ ನಿರ್ಮಾಣವಾಗಲಿದೆ. ಅತಿಥಿಗಳ ಆಗಮನದಿಂದ ಮನೆ ತುಂಬಿದಂತಿರಲಿದೆ. ಸಂಬಂಧ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ವಿಶೇಷವಾಗಿ ತಂದೆಯ ಕಡೆಯಿಂದ ಅಥವಾ ಹಿರಿಯರಿಂದ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗಲಿದೆ. 4. ವಿಶೇಷ ಸಲಹೆ. ಸಿಂಹರಾಶಿಯವರೇ, ನಿಮ್ಮಲ್ಲಿರುವ ಅಹಂ ಅಥವಾ ಸಿಟ್ಟನ್ನು ಈ ಸಮಯದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅಧಿಕಾರ ಸಿಕ್ಕಾಗ ವಿನಯವನ್ನು ಜೊತೆಗೆ ಇಟ್ಟುಕೊಂಡರೆ ಈ ಶುಕ್ರನ ಸಂಚಾರ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸಲಿದೆ. ಪರಿಹಾರ. ಈ ಅದ್ಭುತ ಫಲಗಳನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳಲು ಸಿಂಹರಾಶಿಯವರು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಹಾಗೆಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ತೇಜಸ್ಸು ಮತ್ತು ಸಂಪತ್ತು 1000 ಪಟ್ಟು ಹೆಚ್ಚಾಗಲಿದೆ. ತುಲಾರಾಶಿ. ವೀಕ್ಷಕರೇ, ಈಗ ನಾವು ಚರ್ಚಿಸಲಿರುವ ರಾಶಿ ಅತ್ಯಂತ ಸಮತೋಲಿತವಾದ ರಾಶಿ. ಅದುವೇ ತುಲಾರಾಶಿ. ವೃಷಭ ರಾಶಿಯಂತೆ ತುಲಾರಾಶಿಗೂ ಕೂಡ ಶುಕ್ರನೇ ಅಧಿಪತಿ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯು ಸೂರ್ಯನ ನಕ್ಷತ್ರಕ್ಕೆ ಪ್ರವೇಶಿಸುವುದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸ್ಥಿತ್ಯಂತರ ಅಥವಾ ಬದಲಾವಣೆಯನ್ನು ತರಲಿದೆ. ವಿಶೇಷವಾಗಿ
ವೃತ್ತಿ ಜೀವನದಲ್ಲಿ ನೀವು ಈ ಹಿಂದೆಂದೂ ಕಾಣದ ಯಶಸ್ಸನ್ನು ಕಾಣಲಿದ್ದೀರಿ. 1. ವೃತ್ತಿ ಜೀವನ ಮತ್ತು ವಿದೇಶ ಯೋಗ. ತುಲಾರಾಶಿಯವರಿಗೆ ಈ 11 ದಿನಗಳು ಉದ್ಯೋಗದ ದೃಷ್ಟಿಯಿಂದ ಅತ್ಯಂತ ಫಲಪ್ರದವಾಗಿವೆ. ವಿದೇಶಿ ಸಂಪರ್ಕ. ನೀವು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ಈ ಅವಧಿಯಲ್ಲಿ ನಿಮಗೆ ಲಕ್ಕಿ ಬ್ರೇಕ್ ಸಿಗಲಿದೆ. ರಫ್ತು ಮತ್ತು ಆಮದು ವ್ಯವಹಾರದಲ್ಲಿರುವವರಿಗೆ ನಿರೀಕ್ಷೆಗೂ ಮೀರಿದ ಲಾಭವಾಗಲಿದೆ. ಹೊಸ ಅವಕಾಶ. ಬಹುರಾಷ್ಟ್ರೀಯ ಕಂಪನಿಗಳಿಂದ ದೊಡ್ಡ ಆಫರ್ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ನಿಮ್ಮ ಕೆಲಸದ ಶೈಲಿಯಲ್ಲಿ ಒಂದು ಹೊಸ ರೀತಿಯ ಹೊಳಪು ಕಾಣಿಸಿಕೊಳ್ಳಲಿದೆ. 2. ಆರ್ಥಿಕ ಸಮತೋಲನ. ತುಲಾರಾಶಿಯ ಲಕ್ಷಣವೇ ಸಮತೋಲನ. ಈ ಅವಧಿಯಲ್ಲಿ ನಿಮ್ಮ ಆದಾಯವು ಗಣನೀಯವಾಗಿ ಏರಿಕೆಯಾಗಲಿದೆ. ಆದಾಯ ವರ್ಸಸ್ ಖರ್ಚು. ಲಕ್ಷ್ಮಿಯ ಕೃಪೆಯಿಂದ ಹಣದ ಹರಿವು ಹೆಚ್ಚಾದಂತೆ ಮನೆಗೆ ಬೇಕಾದ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಶುಭ ಕಾರ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ಭಯ ಪಡುವ ಅಗತ್ಯವಿಲ್ಲ. ಆ ಖರ್ಚುಗಳನ್ನು ನಿಭಾಯಿಸುವಂತಹ ಮತ್ತು ಹಣವನ್ನು ಉಳಿಸುವಂತಹ ಅದ್ಭುತವಾದ ಆರ್ಥಿಕ ಬುದ್ಧಿವಂತಿಕೆಯನ್ನು ಈ ಸಮಯದಲ್ಲಿ ಶುಕ್ರ ನಿಮಗೆ ನೀಡಲಿದ್ದಾನೆ. 3. ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮ. ವೃತ್ತಿಯ ಒತ್ತಡದ ನಡುವೆಯೂ ಈ ಬಾರಿ ನೀವು ಮಾನಸಿಕವಾಗಿ ಬಹಳ ಸದೃಢವಾಗಿರುತ್ತೀರಿ. ಪ್ರಸನ್ನತೆ. ನಿಮ್ಮ ಮನಸ್ಸು ಯಾವಾಗಲೂ ಪ್ರಸನ್ನತೆಯಿಂದ ಕೂಡಿರುತ್ತದೆ. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನೀವು ನಗುನಗುತ್ತಲೇ ಎದುರಿಸುತ್ತೀರಿ. ಆಧ್ಯಾತ್ಮದ ಒಲವು. ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಭವ ಹೆಚ್ಚಿದೆ. ಈ ಭೇಟಿಯು ನಿಮಗೆ ಕೇವಲ ಶಾಂತಿಯನ್ನಷ್ಟೇ ಅಲ್ಲ, ಜೀವನದಲ್ಲಿ ಹೊಸ ದಾರಿಯನ್ನು ತೋರಿಸಲಿದೆ. 4. ವಿಶೇಷ ಸಲಹೆ. ತುಲಾರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರಲಿ. ಬೇರೆಯವರ ಮಾತು ಕೇಳಿ ಗೊಂದಲಕ್ಕೊಳಗಾಗಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿ ಕೇಳಿ ಮುನ್ನುಗ್ಗಿ. ಪರಿಹಾರ. ಈ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ತುಲಾರಾಶಿಯವರು ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ. ಜೊತೆಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ದಾನ ಮಾಡುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ಮತ್ತಷ್ಟು ಅಗಲವಾಗಿ ತೆರೆಯಲಿದೆ. ಧನುರಾಶಿ. ವೀಕ್ಷಕರೇ, ಈಗ ನಾವು ಈ ವಿಶೇಷ ಪಟ್ಟಿಯ ಕೊನೆಯ ಆದರೆ ಅತ್ಯಂತ ಅದೃಷ್ಟವಂತ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ಧನುರಾಶಿ. ಧನುರಾಶಿಯವರೇ, ಈ ಅವಧಿಯಲ್ಲಿ ಅದೃಷ್ಟ ದೇವತೆ ನಿಮ್ಮ ಬೆನ್ನಿಗೆ ನಿಂತಿದ್ದಾಳೆ ಎಂದು ಹೇಳಿದರೆ ತಪ್ಪಾಗಲಾರದು. ಸೂರ್ಯನ ಅಧಿಪತ್ಯದ ಕೃತಿಕಾ ನಕ್ಷತ್ರಕ್ಕೆ ಶುಕ್ರನ ಪ್ರವೇಶವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆಯ ಕಿರಣವನ್ನು ತರಲಿದೆ. 1. ಭಾಗ್ಯೋದಯ ಮತ್ತು ವೃತ್ತಿ ಪ್ರಗತಿ. ಧನುರಾಶಿಯವರಿಗೆ ಲಕ್ ಎನ್ನುವುದು ಈ 11 ದಿನಗಳಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿರಲಿದೆ. ಸಂಬಳ ಏರಿಕೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲವಿದು. ಸಂಬಳ ಏರಿಕೆ ಅಥವಾ ಬೋನಸ್ಗಾಗಿ ಕಾಯುತ್ತಿದ್ದವರಿಗೆ ಈ ಅವಧಿಯಲ್ಲಿ ನಿಶ್ಚಿತವಾಗಿಯೂ ಸಿಹಿ ಸುದ್ದಿ ಸಿಗಲಿದೆ. ಉನ್ನತ ಪದವಿ. ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಮ್ಯಾನೇಜ್ಮೆಂಟ್ ನಿಮಗೆ ಹೊಸ ಜವಾಬ್ದಾರಿ ಅಥವಾ ಉನ್ನತ ಹುದ್ದೆಯನ್ನು ನೀಡಬಹುದು. ನಿರುದ್ಯೋಗಿಗಳಿಗೆ ಅವರ ಕನಸಿನ ಉದ್ಯೋಗ ಸಿಗುವ ಪ್ರಬಲ ಯೋಗವಿದೆ. 2. ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಈ ಸಂಚಾರವು ವಿದ್ಯಾರ್ಥಿ ಸಮುದಾಯಕ್ಕೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. ಉನ್ನತ ಶಿಕ್ಷಣ. ವಿದೇಶದಲ್ಲಿ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ಸಮಯವು ವರದಾನವಾಗಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆ. ನೀವು ಯಾವುದೇ ಕಠಿಣವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ನಿಮ್ಮ ಪಾಲಾಗಲಿದೆ. 3. ಮನೆಯಲ್ಲಿ ಮಂಗಳ ಕಾರ್ಯ. ಕೌಟುಂಬಿಕವಾಗಿ ಧನುರಾಶಿಯವರಿಗೆ ಬಹಳ ಸಂತೋಷದ ದಿನಗಳಿವು.
ಶುಭ ಕಾರ್ಯ. ಮನೆಯಲ್ಲಿ ಮದುವೆ, ಉಪನಯನ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು ನಡೆಯುವ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯಬಹುದು ಅಥವಾ ಅನಿರೀಕ್ಷಿತವಾಗಿ ಶುಭ ಕಾರ್ಯಗಳು ನಿಶ್ಚಯವಾಗಬಹುದು. ಸಂಬಂಧಗಳು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಮತ್ತು ಕಿರಿಯರಿಂದ ನಿಮಗೆ ಗೌರವ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಯೂ ಹೆಚ್ಚಿದೆ. 4. ವಿಶೇಷ ಸಲಹೆ. ಧನುರಾಶಿಯವರೇ, ಅದೃಷ್ಟ ನಿಮ್ಮ ಪರವಾಗಿದೆ ಎಂದು ಸೋಮಾರಿಗಳಾಗಬೇಡಿ. ನಿಮ್ಮ ಗುರಿಯತ್ತ ಬಿಲ್ಲು ಹೂಡಿ, ಯಾಕೆಂದರೆ ನೀವು ಈಗ ಮಾಡುವ ಪ್ರತಿ ಕೆಲಸವೂ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ಪರಿಹಾರ. ಈ ಅದೃಷ್ಟದ ಫಲಗಳನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಲು ಧನುರಾಶಿಯವರು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಕೇಳಿ. ಹಾಗೆಯೇ ಗುರುವಾರ ಅಥವಾ ಶುಕ್ರವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ಅಂದರೆ ಹಣ್ಣುಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಭಾಗ್ಯದ ಚಕ್ರ ವೇಗವಾಗಿ ತಿರುಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಏಪ್ರಿಲ್ 16ರಿಂದ ಏಪ್ರಿಲ್ 27ರವರೆಗೆ ನಡೆಯಲಿರುವ ಶುಕ್ರನ ಈ ಕೃತಿಕಾ ನಕ್ಷತ್ರ ಸಂಚಾರವು ಈ 5 ರಾಶಿಗಳ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆ ತರಲಿದೆ ಎಂದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಫಲಗಳು ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕಾದರೆ ನಮ್ಮ ಕಡೆಯಿಂದಲೂ ಕೆಲವು ಸಣ್ಣ ಪ್ರಯತ್ನಗಳು ಇರಬೇಕು. ಈ 11 ದಿನಗಳ ಅವಧಿಯಲ್ಲಿ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಲು ನೀವು ಮಾಡಬೇಕಾದ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. 1. ಲಕ್ಷ್ಮೀ ದೇವಿಯ ಆರಾಧನೆ. ಶುಕ್ರನು ಸುಖ ಸಂಪತ್ತಿನ ಅಧಿಪತಿ ಮತ್ತು ಈ ಸಂಪತ್ತಿನ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಪರಿಹಾರ. ಪ್ರತಿ ಶುಕ್ರವಾರ ತಪ್ಪದೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅಂದರೆ ಮಲ್ಲಿಗೆ ಅಥವಾ ಬಿಳಿ ಕಮಲ ಅರ್ಪಿಸಿ. ಮನೆಯಲ್ಲಿ ದೀಪ ಹಚ್ಚುವಾಗ ತುಪ್ಪದ ದೀಪವನ್ನು ಹಚ್ಚುವುದು ಅತ್ಯಂತ ಶುಭ. 2. ದಾನದ ಮಹತ್ವ. ಶುಕ್ರನಿಗೆ ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದುದು. ಪರಿಹಾರ. ಈ ಸಂಚಾರದ ಅವಧಿಯಲ್ಲಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಉದಾಹರಣೆಗೆ ಅಕ್ಕಿ, ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳು. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ದೋಷಗಳಿದ್ದರೆ ಅವು ನಿವಾರಣೆಯಾಗಿ ಶುಭ ಫಲಗಳು ಹೆಚ್ಚಾಗುತ್ತವೆ. 3. ಮಂತ್ರ ಜಪ. ಶಬ್ದಕ್ಕೆ ಅಗಾಧವಾದ ಶಕ್ತಿಯಿದೆ. ಪರಿಹಾರ. ಪ್ರತಿದಿನ ಸ್ನಾನದ ನಂತರ 108 ಬಾರಿ ಓಂ ಶುಂ ಶುಕ್ರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಿ. ಈ ಮಂತ್ರದ ಕಂಪನಗಳು ನಿಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ದೂರ ಮಾಡುತ್ತದೆ. ವೀಕ್ಷಕರೇ, ಜ್ಯೋತಿಷ್ಯ ಎನ್ನುವುದು ನಮಗೆ ದಾರಿದೀಪವಿದ್ದಂತೆ. ಗ್ರಹಗತಿಗಳು ನಮಗೆ ದಾರಿ ತೋರಿಸಿದರೆ ನಮ್ಮ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಗುರಿ ತಲುಪಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ತಿಳಿಸಿದ 5 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಸಿಗುತ್ತಿರುವ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತವೆನಿಸಿದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಲ್ಲಿ ಯಾರಾದರೂ ಈ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಈ ಮಾಹಿತಿ ತಲುಪಲಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಥವಾ ನೀವು ಯಾವುದಾದರೂ ನಿರ್ದಿಷ್ಟ ವಿಷಯದ ಬಗ್ಗೆ ವಿಡಿಯೋ ನಿರೀಕ್ಷಿಸುತ್ತಿದ್ದೀರಾ? ಅದನ್ನು ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಪ್ರತಿ ಕಾಮೆಂಟ್ ನಮಗೆ ಸ್ಫೂರ್ತಿ ನೀಡುತ್ತದೆ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ, ಆಧ್ಯಾತ್ಮಿಕ ಮತ್ತು ಜೀವನಕ್ಕೆ ಹತ್ತಿರವಾದ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ಮಾತ್ರ ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತದೆ. ನಮ್ಮೊಂದಿಗೆ ಇಷ್ಟೊತ್ತು ಸಮಯ ಕಳೆದಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.
ನಿಮ್ಮ ಜೀವನ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು. ಶುಭವಾಗಲಿ.